ಶಾಂತಿ. ಭಾರತೀಯ ಜನತಾ ಪಾರ್ಟಿಗೆ ಎಷ್ಟೋ ಜನ ಬಾಯ ಬಿಡ್ತಾ ಇಲ್ಲ. ಜೈ ಬೋಲೋ ಭಾರತ್ ಮಾತಾ ಕಿ, ಭಾರತೀಯ ಜನತಾ ಪಾರ್ಟಿಗೆ ಅದಕ್ಕೆ ನಾವು ನೆನಪಿಗೆ ಮಾಡೋಣ. ಈ ದಿನ ಏನು ನಮ್ಮ ಮುಳಬಾಗಿಲು ತಾಲೂಕಿನಲ್ಲಿ SIR ವಿಶೇಷ ಮತ ಪರಿಷ್ಕರಣೆ ಸಭೆ ನಡೀತಾ ಇದೆ. ಈ ಕಾರ್ಯಕ್ರಮಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಅಧ್ಯಕ್ಷರಾಗಿದ್ದಂಥ ರಾಮಲಿಂಗಪ್ಪ ಅವ್ರನ್ನ ಇನ್ಚಾರ್ಜ್ ಹಾಕಿದ್ದಾರೆ. ರಾಮಲಿಂಗಪ್ಪನವರು ಇಷ್ಟೊತ್ತು ನಿಮ್ಮನ್ನೆಲ್ಲ ಕೂತು ಮಾತಾಡಿದಂಥ ಜಿಲ್ಲಾಧ್ಯಕ್ಷರಾದಂಥ ವನಶಕ್ತಿ ಚಲಪತಿರವರೇ, ಸುರೇಂದ್ರ ಗೌಡ್ರೆ, ನಮ್ಮ ವೆಂಕಟೇಶನ್ನವರೇ, DLA 1 ವಿಶ್ವನಾಥ್ ಅವರೇ, ರಘುವಣ್ಣವರೇ, ಮಂಡಲದ ಅಧ್ಯಕ್ಷರಾದಂಥ ಚಿಕ್ಕಮಂತೇಳವರೇ, ಮೋಹನ್ ಅವರೇ, ಬಾಲಾಜಿ ಅವರೇ, ಸೋಮು ಅವರೇ, ಅಶೋಕ್ ಅವರೇ, ಮಂಜು ಅವರೇ, ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಅನೇಕ ಹಿರಿಯ ಮುಖಂಡಗಳೇ, SIR ಬಗ್ಗೆ ಸುಮಾರು ವಿಷಯಗಳನ್ನು ರಾಮಲಿಂಗಪ್ಪ ಅವರು ನಿಮ್ಗೆ ಹೇಳ್ತಾರೆ. ಎಲ್ಲರೂ ಮಾತಾಡೋದು ಅದೇ ಟಾಪಿಕ್. ವೋಟ್ ಲಿಸ್ಟಿಗೆ ಏನು ಮಾಡಬೇಕು, ಸೇರಿಸಬೇಕು, ಯಾವ ಥರ ಡಿಲೀಟ್ ಮಾಡಿಸ್ಬೇಕು, ಯಾವ ಥರ ಇದು ಮಾಡಬೇಕು ಅನ್ನೋದ್ರ ಬಗ್ಗೆನೇ. ನಾನು ಅದ್ರ ಬಗ್ಗೆ ಜಾಸ್ತಿ ಮಾತಾಡೋದಲ್ಲ, ರಾಮಲಿಂಗಪ್ಪ ಅವ್ರು ಮಾತಾಡೋಕ್ಕೆ ಬಿಡ್ತೀನಿ. ನಾನು ನಿಮ್ಗೆ ಹೇಳೋದಿಷ್ಟೇ, 2028ಕ್ಕೆ ಎಲೆಕ್ಷನ್ ನಡೆಯಲ್ಲ. ನಮ್ಗೆ ಗೊತ್ತಿದೆ. 2029ಕ್ಕೆ ಚುನಾವಣೆ ನಡೀತೀವಿ. ಆಲ್ಮೋಸ್ಟ್ ಎಲ್ಲರಿಗೂ ಇದೇನು ಡಿಲಿಮಿಟೇಷನ್ ಇದೆ, ಏನು ಹೆಣ್ಮಕ್ಳಿಗೆ 33% ರಿಸರ್ವೇಷನ್ ಕೊಡಬೇಕು, ಇದ್ರ ಬಗ್ಗೆ ಎಲ್ಲ ಕಡೆನೂ ಪ್ರಸ್ತಾಪ ಆಯಿತು. ಮೊನ್ನೆ ಹೆಣ್ಮಕ್ಳಿಗೆ 33% ರಿಸರ್ವೇಷನ್ ಕೊಡಬೇಕು ಅಂತ ಸನ್ಮಾನ್ಯ ನರೇಂದ್ರ ಮೋದಿ ಆ ಬಿಲ್ಲನ್ನು ತಂದಾಗ ಅದ್ರ ವಿರುದ್ಧವಾಗಿ ಈ ಕಾಂಗ್ರೆಸ್ನವರು ಮತ್ತು ಅದರ ಮಿತ್ರ ಪಕ್ಷಗಳ INDA, ಅಲಿಬಾಬಾ 40 ಸೋರ್ಸ್ ಅಂತ ಏನು ಅವರು ಟೀಮ್ ಇದೆ, ಅವರೆಲ್ಲರೂ ಅದಕ್ಕೆ ವಿರೋಧ ಮಾಡಿದರು. ತದನಂತರ ಈಗ ನೋಡ್ತಾ ಇದ್ರಿ, ಬೇರೆ ಬೇರೆ ರಾಜ್ಯಗಳಲ್ಲಿರ್ತಕ್ಕಂಥ MPಗಳು, ರಾಜ್ಯಸಭಾ ಮೆಂಬರ್ಗಳು, ಇವರೆಲ್ಲ ಒಟ್ಟಿಗೆ ಸೇರಿಕೊಂಡು ಈ ದೇಶಕ್ಕೆ ಒಳ್ಳೇದಾಗಬೇಕಂದ್ರೆ ಭಾರತೀಯ ಜನತಾ ಪಾರ್ಟಿಯಿಂದ ಮಾತ್ರ, ನರೇಂದ್ರ ಮೋದಿಜಿಯವರಿಂದ ಮಾತ್ರನೇ ಸಾಧ್ಯ ಅಂತೇಳಿ ಸುಮಾರು ಜನ ಭಾರತೀಯ ಜನತಾ ಪಾರ್ಟಿ ಕಡೆ ಬರ್ತಾ ಇರ್ತಕ್ಕಂಥದ್ದನ್ನು, ಮತ್ತು ಎಲ್ಲಿ ದೇಶ ವಿರೋಧಿ ಚಟುವಟಿಕೆ ಮಾಡೋದಕ್ಕೆ ಸಹಕಾರ ಕೊಡ್ತಾ ಇದ್ದಂಥ ಮುಖ್ಯಮಂತ್ರಿಗಳು ಇವತ್ತು ಸೋತು ಮನೆಯಲ್ಲಿರ್ತಕ್ಕಂಥದ್ದನ್ನು 15-16 ವರ್ಷ ಮುಖ್ಯಮಂತ್ರಿ ಆಗಿದ್ದಂಥವರು ಇವತ್ತು ವಿರೋಧ ಪಕ್ಷದ ನಾಯಕರನ್ನು ಅವ್ರು ಮಾಡದೆ ಅವ್ರದ್ದೇ ಕಡಿತ ಪಕ್ಷದಿಂದ ಅವ್ರನ್ನ ಉಚ್ಚಾಟನೆ ಮಾಡಿರ್ತಕ್ಕಂಥದ್ದು, ಇದನ್ನೆಲ್ಲ ನೀವು ನೋಡ್ತಾ ಇದ್ದೀರಿ. ನಮ್ಮಲ್ಲಿ ವಂಶಕ್ತಿ ಚಲಪತಿಯವರು ಹೇಳ್ತಾ ಇದ್ರು, ಮುಳಬಾಗಿಲು ಒಳ್ಳೆ ಕಾನ್ಸ್ಟಿಟ್ಯೂನ್ಸಿ, ಯಾವಾಗಲೂ ದೇಶಭಕ್ತರು ಜಾಸ್ತಿ ಇಲ್ಲಿ. ದೇಶ ಅಂತ ಬಂದಾಗ ಇಲ್ಲಿ ನರೇಂದ್ರ ಮೋದಿಜಿಯವರು ಕೇಂದ್ರ ಸರ್ಕಾರ ಅಂತ ಬಂದಾಗ BJPಗೆ ಓಟ್ ಕೊಡೋಂಥ ಜನ ಜಾಸ್ತಿ ಇದ್ದಾರೆ. ಇಲ್ಲಿ ನಾನು ಚುನಾವಣೆ ನಿಂತ ಸಂದರ್ಭದಲ್ಲಿ 1 ಲಕ್ಷ ಚಿಲ್ಲರೆ ಓಟ್ ಬಂದಿತ್ತು. ಅದರಲ್ಲಿ 60,000 ಚಿಲ್ಲರೆಗೂ ಹೆಚ್ಚು ಮತಗಳು ಲೀಡೇ ಬಂದಿತ್ತು. ಅದಾದಮೇಲೆ MLA ಎಲೆಕ್ಷನ್ ಬಂದಾಗ ನಾವು 8,000 ಓಟಿಗೆ ಬಂದರೆ, ಸುರೇಂದ್ರ ಗೌಡ್ರ ಎಲೆಕ್ಷನ್ ನಿಂತ್ಕೊಂಡಿದ್ದಾಗ ಏನಾಯಿತು, ರಘುವಣ್ಣವ್ರ ಎಲೆಕ್ಷನ್ ನಿಂತ್ಕೊಂಡಿದ್ದಾಗ ಏನಾಯಿತು, ಇದನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಬೇರೆ ಯಾರು ನಮಗೆ ತೊಂದರೆ ಕೊಟ್ಟಿಲ್ಲ. ನಮ್ಮವ್ರು ನಮಗೆ ತೊಂದರೆ ಕೊಟ್ಟಿದ್ರು. ನಮ್ಮಲ್ಲಿ 1, 2, 3 ಲೆಕ್ಕಾಚಾರದಲ್ಲಿ ಚುನಾವಣೆಗೆ ನಿಂತ್ಕೊಂಡು ವೋಟ್ಗಳನ್ನು ಡಿವೈಡ್ ಮಾಡಿ ಅದು ಮಾಡದೇ ಇದ್ದಿದ್ರೆ ಯಾವತ್ತೂ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಗಳು ಇಲ್ಲಿ ಗೆಲ್ತಾ ಇದ್ರು. 91,000 ವೋಟ್ ಬಂದಿತ್ತು. ಈಗ ಇಲ್ಲಿ ಬಂದಿದೆ. ಇಲ್ಲಿ ಬಂದರೆ ಈಗಿನ ಲೆಕ್ಕಾಚಾರದಲ್ಲಿ ಚುನಾವಣೆ ಮಾಡಬೇಕಂದ್ರೆ ದುಡ್ಡು ಇನ್ನೊಂದು ಮತ್ತೊಂದು ಜಾಸ್ತಿ ಇರಬೇಕಂತ ಹೇಳ್ತಾರೆ.
ಇರಬೇಕು, ಅದು ನಿಜಾನೇ. ಆದರೆ ನಾವು 4 ಕಡೆ ಹೋದಂಥ ಸಂದರ್ಭದಲ್ಲಿ ಒಂದು MLA ಎಲೆಕ್ಷನ್ಗೆ 25 ಲಕ್ಷ ಸಾಕು ಚುನಾವಣೆ ಮಾಡೋದಕ್ಕೆ. ಯಾರೋ ಬಂದಿದ್ರು, ಸರ್ ನಾನು 25 ಖರ್ಚು ಮಾಡ್ತೀನಿ ಅಂದರೆ 25 ಕೊಟ್ಟಿದ್ದೇನೆ ಅಂತ ಹೇಳಿ ನಿಮ್ಗೆ ಪರಿಚಯ ಇದ್ದಾರೆ ಸರ್, ಅವ್ರು ಸ್ವಲ್ಪ ಹೇಳಿ ಸರ್ ನಾನು ಇಷ್ಟೆಲ್ಲ ಕೆಲಸ ಮಾಡಿದ್ದೀನಿ ಅಂತೇಳಿ ಈಗ ದೊಡ್ಡದು ಟೋಟಲ್ ಅವ್ರು ಏನೇನು ಕೆಲಸ ಮಾಡಿದ್ದಾರೆ ಎಲ್ಲ ಎತ್ಕೊಂಡ್ಬಂದಿದ್ರು. ಸರ್ ನೀನು ಇಷ್ಟೆಲ್ಲ ಕೆಲಸ ಮಾಡಿದ್ದೀವಿ ಬಿಡಪ್ಪ, ನಿಮಗೆ ಸಿಗ್ತಿದೆ ಟಿಕೆಟ್ ಅಂದರೆ ಇಲ್ಲ ಸರ್ ಇದು ಇನ್ಚಾರ್ಜ್ ಇದ್ದವರಿದ್ದಾರೆ ಅವ್ರಿಗೆ ಹೇಳ್ಬೇಕು ನೀವು ಅಂತ ಕೇಳಿದಾಗ ಎಷ್ಟು ಖರ್ಚು ಮಾಡ್ತೀವಿ ಅಂತ ಕೇಳಿದಾಗ 25 ಅಂದರೆ 25 ಕೋಟಿನ ಅಂದರೆ ಇಲ್ಲ ಸರ್ 25 ಲಕ್ಷ ಅಂತ. ನಮ್ಮಲ್ಲಿ ಈ ಸೌತ್ ಇಂಡಿಯಲ್ಲಿ ಚುನಾವಣೆ ಅನ್ನೋದು ಹುಡುಗಿಟ್ಟೋಗಿದೆ. ಲೆಕ್ಕಾಚಾರದಲ್ಲಿ ಬಂದಾಗ ಆಂಧ್ರ, ತಮಿಳುನಾಡು, ತೆಲಂಗಾಣ, ಪಾಂಡಿಚೇರಿ, ಕರ್ನಾಟಕ ಇಲ್ಲೆಲ್ಲ ಬಂದಂಥ ಸಂದರ್ಭದಲ್ಲಿ ಒಂದು ಓಟ್ಗೆ 2,000-3,000 ಕೊಟ್ಟರೆ 4 ಜನಕ್ಕೆ ದುಡ್ಡಿಸ್ಕೊಂಡು ಮನೆಯಾಗಿರ್ತಕ್ಕಂಥ 4 ಓಟ್ನ 4 ಜನಕ್ಕೆ ಹಂಚಂಥ ಪರಿಸ್ಥಿತಿಗಳು ಇವತ್ತು ನಾವು ನೋಡ್ತಾ ಇದ್ದೇವೆ. ಎಕ್ಸಾಂಪಲ್ಲು ಉದಾಹರಣೆಗೆ ಮಾಲೂರಲ್ಲಿ 3,000, 2,500, 2,000 ಈ ಲೆಕ್ಕಾಚಾರದಲ್ಲಿ ಕೊಟ್ಟರು, ಇನ್ನೊಬ್ಬರು 2,500 ಕೊಟ್ಟರು. ನಾನು 3,000 ಇಸ್ಕೊಂಡು ಎರಡು ಹಾಕ್ತೀನಿ, ನೀನೊಂದು ಹಾಕು ಅನ್ನೋ ಲೆಕ್ಕಾಚಾರದಲ್ಲಿ ಹಚ್ಕೊಂಡು ಮನೆಗೆ ಬರೀ 200 ಓಟಲ್ಲಿ ಗೆದ್ದು ಇವತ್ತು ಯಾವ ರೀತಿ ಭ್ರಷ್ಟಾಚಾರ ನಡೀತಾ ಇದೆ ಮಾಲೂರಲ್ಲಿ ಅನ್ನೋದನ್ನ ನೀವು ನೋಡಿದ್ದೀರಿ. ನಾನು ನಿಮ್ಗೆ ಹೇಳೋದಿಷ್ಟೇ, ಗ್ರಾಮಾಂತರಗಳಲ್ಲಿ ಹಳ್ಳಿಗಳಲ್ಲಿ ನಮಗೆ ಬಾಂಗ್ಲಾದೇಶದಿಂದ ಬಂದು ಇಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥವ್ರು ತುಂಬ ಕಡಿಮೆ. ಇಲ್ಲಿರ್ತಕ್ಕಂಥ ಸ್ಥಳೀಯರಿಗೆ ಅವರು ಯಾವುದೇ ಹಿಂದೂಗಳಿರ್ಬೋದು, ಮುಸ್ಲಿಮ್ಸ್ ಇರ್ಬೋದು, ಕ್ರೈಸ್ತರು ಇರ್ಬೋದು, ಯಾರೇ ಇರ್ಬೋದು, ಮತಾಂತರ ಮಾಡೋಂಥ ಕೆಲಸಗಳು ಮಾಡೋಂಥದ್ದು ಬೇರೆ ಕಡೆಯಿಂದ ಬಂದಂಥವ್ರನ್ನ ನಾವೇನು ಈ ಕಮ್ಯುನಿಟಿಯಲ್ಲಿ ಇದ್ದೀರಿ ನಮ್ಮ ಮನೆಗಳಿಗೆ ಸಾಕು, ಇಲ್ಲಿ ಸರ್ಕಾರ ಏನು ಸವಲತ್ತು ಕೊಡುತ್ತೆ ಅದನ್ನು ನಾವೇ ತಗೊಳ್ಳೋದು ಬಿಟ್ಬಿಟ್ಟು ನಮ್ಮ ಪಾಪ್ಯುಲೇಷನ್ ಜಾಸ್ತಿ ನೋಡಬೇಕು ಈ ದೇಶದಲ್ಲಿ. ಹಿಂದೆ ನಾವು ಈ ದೇಶನ 800 ವರ್ಷ ಆಳಿದ್ದೀರಿ, ಮತ್ತೆ ಆಳಬೇಕು ಅನ್ನೋ ಲೆಕ್ಕಾಚಾರಕ್ಕೋಸ್ಕರ ಬಾಂಗ್ಲಾದೇಶದಿಂದ, ಪಾಕಿಸ್ತಾನದಿಂದ, ಬೇರೆ ಬೇರೆ ಕಡೆಯಿಂದ ಬಂದಂಥವ್ರನ್ನೆಲ್ಲ ಇಲ್ಲಿ ನಮ್ಮ ರಿಲೇಷನ್ನು, ನಮ್ಮ ಅಣ್ಣ ತಮ್ಮಂದರು, ನಮ್ಮ ಚಿಕ್ಕಪ್ಪನ ಮಗನು, ನಮ್ಮ ದೊಡ್ಡಪ್ಪನ ಮಗನು ಅನ್ನೋ ಲೆಕ್ಕಾಚಾರದಲ್ಲಿ ಓಟ್ ಲಿಸ್ಟಿಗೆ ಹೆಸರು ಸೇರಿಸ್ಕೊಂಡು ಇವತ್ತು ಅವ್ರ ಓಟ್ಗಳನ್ನ ಜಾಸ್ತಿ ಮಾಡ್ಕೊಂಡು ಜಾಸ್ತಿ ಇವ್ರಿಗೇನು ಭಾರತದಿಂದ ಏನು ನಾವು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಕೊಟ್ಟಿರ್ತಕ್ಕಂಥ ಯೋಜನೆಗಳಲ್ಲಿ ಈ ಜಾತಿಗೆ ಆ ಜಾತಿಗೆ ಇವರೇ ತಂದು ನರೇಂದ್ರ ಮೋದಿ ಅವರು ಮಾಡಿರೋ ರೋಡ್ಗಳಲ್ಲಿ ಬರೀ ಹಿಂದೂಗಳೇ ಓಡಾಡಿ. ನರೇಂದ್ರ ಮೋದಿಜಿಯವರು ಕರೋನಾ ವ್ಯಾಕ್ಸಿನ್ ಏನು ಕೊಟ್ಟರೆ ಅದಕ್ಕೆ ಬರೀ ಹಿಂದೂಗಳಿಗೆ ಹಾಕಿಲ್ಲ, ಮುನ್ರಾಜಣ್ಣ ಹಾಕೋರು. ಮುನ್ರಾಜಣ್ಣ ಯಾಕೆ ಮಕ್ಕ ಸ್ವಲ್ಪ ಹಂಗೆ ಇಟ್ಕೊಂಡು ಏನು ಸ್ವಲ್ಪ ನಗ್ತಂತ ಇರಬೇಕು, ಏನೇನು ಆಗಬೇಕು ಅದೆಲ್ಲ ಆಗ್ಬೇಕು. ಅದಕ್ಕೋಸ್ಕರ ನಾನು ಹೇಳೋದೇನೆಂದರೆ